ಇನ್ನು ಹಾಲಿಗೆ ಒಂದು ಅಜೀರ್ಣತೆ ಇಲ್ಲ ಅಲ್ಸರು ಹೊಟ್ಟೆನ ಬಾಧೆ ಯಾವ್ದಾದ್ರು ಒಂದು ಅಜೀರ್ಣತೆ ಇದ್ದಾಗ ತೆಂಗಿನ ಹಾಲಿಂದ ಮಾಡಿರೋ ರೆಸಿಪಿಗಳನ್ನ ತಿನ್ಲಿಕ್ಕೆ ಮಾಡಿದಾಗ ನಮ್ಮ ಹೊಟ್ಟೆಲಿರುವಂತಹ ಒಂದು ಎಲ್ಲಾ ಕಾಯಿಲೆ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಒಂದು ರೆಸಿಪಿ ಇದು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರ ಭಾವಿಸ್ತೀನಿ. ನಾನು ಇವತ್ತು ತೆಂಗಿನಕಾಯಿಗಳಿಂದ ಹಾಲನ್ನು ಹೇಗೆ ಮಾಡುತ್ತಂತ ತೋರಿಸ್ಕೊಡ್ತಾರೆ. ಸೊ ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ತೆಂಗಿನಕಾಯಿ ಜಾಸ್ತಿ ಹೊಡೆದು ಪಲ್ಯಕ್ಕಿಗೆ ಜಾಸ್ತಿ ಹೊಡೆದು ಉಳಿದಿರುವ ತೆಂಗಿನಕಾಯಿಗಳನ್ನ ನಾವು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದೇ ಸಮನೆ ಎಲ್ಲ ತೆಂಗಿನಕಾಯಿನ ಯೂಸ್ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಒಂದು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡು ಫ್ರೀಜ್ ಅಲ್ಲಿ ಇಡಲಿ ಇದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡಿ. ಮತ್ತೆ ತೆಂಗಿನ ಹಾಲನ್ನ ನಾನು ತೆಂಗಿನಕಾಯಿ ಸಣ್ಣ ಸಣ್ಣದಾಗಿ ಚೂರ್ ಮಾಡ್ಕೊಂಡು ಅದನ್ನ ಮಿಕ್ಸಿ ಜಾರ್ ಹಾಕೊಂಡು ಸಣ್ಣಗೆ ರುಬ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಅದನ್ನ ಈ ತರ ಒಂದು ಜಾರಲ್ಲಿ ಒಂದು ಜಲ್ರೆಯಲ್ಲಿ ಹಾಕೊಂಡು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಎಲ್ಲಾನು ಫಿಲ್ಟರ್ ಮಾಡ್ಕೋಬೇಕು. ಬಿಸಿನೀರು ಹಾಕೋಬೇಕು. ಜಾರಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡು ನೀರು ಆ ತೆಂಗಿನ ರುಬ್ಬಿದೀವಲ್ಲ ಅದಕ್ಕೆ ಸ್ವಲ್ಪ ಬಿಸಿನೀರು ಸೇರಿಸ್ಕೊಂಡು ಈ ತರ ಒಂದು ಹಾಕೊಂಡು ಜಲ್ರೆ ಇಟ್ಕೊಬಿಡ್ಬೇಕು. ಸೊ ಈಗ ನೋಡಿ, ಇನ್ನೂ ತೆಂಗಿನ ಹಾಲು ಜಲ್ರೆಯಲ್ಲಿ ಇದೆ. ಸೊ ಆಗ ನಾವ್ ಏನ್ ಮಾಡ್ಬೇಕು, ಮತ್ತೆ ಇನ್ನು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಈ ತೆಂಗಿನಕಾಯಿ ಜಲ್ಲಡೆಯಲ್ಲಿ ಹಾಕಿದೀವಲ್ಲ ಆತರ ಸ್ವಲ್ಪ ನೀರು ಹಾಕೊಂಡು ಬಿಸಿನೀರು ಹಾಕೊಂಡು ಜಲ್ಲಡೆ ಇಟ್ಕೊಳ್ಬೇಕು. ಯಾವಾಗ್ಲೂ ಬಿಸಿನೀರು ಹಾಕೊಂಡ್ರೆ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ಎಲ್ಲಾನು ಮಾಡಿ ಇಟ್ಕೊಂಡಿದ್ದೀನಿ. ಇದು ಜಲ್ರೆ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಳಿದಿರುತ್ತಲ್ಲ ಅದ್ರಲ್ಲಿ ಇನ್ನೂ ಹಾಲು ಹೆಚ್ಚಿರುತ್ತೆ. ಅದರಿಂದ ಈ ತರ ಒಂದು ದೊಡ್ಡದಾದ ಪಾತ್ರೆ ಒತ್ತೋದು ಇಲ್ಲ ಕೈಯಲ್ಲೂ ಪ್ರೆಸ್ ಮಾಡಿ ಇಟ್ಕೋಬಹುದು. ತುಂಬಾ ಚೆನ್ನಾಗಿ ಹಾಲು ಬರುತ್ತೆ ನೋಡಿ. ಮತ್ತೆ ಎಷ್ಟು ಹಾಲು ಆಗಿದೆ, ಹಾಲನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಶೇಖರಣೆ ಮಾಡ್ಕೊಂಡು ಫ್ರೀಜರ್ ಅಲ್ಲಿ ಹಾಕ್ಬೋದು. ಇಲ್ದಿದ್ರೆ ಕ್ಯೂಬ್ಸ್ ಟ್ರೇ ಇರುತ್ತಲ್ಲ ಅದರಲ್ಲೂ ಹಾಕೊಂಡು ಫ್ರೀಜರ್ ಅಲ್ಲಿ ಇಟ್ಕೋಬಹುದು. ಸೊ ಕ್ಯೂಬ್ಸ್ ನಾವು ಯಾವಾಗ ಬೇಕೋ ಆವಾಗ ಎಲ್ಲಾನು ಅಡಿಗೆ ಮಾಡ್ಲಿಕ್ಕೆ ಬಳಸ್ಕೋಬಹುದು. ಒಳ್ಳೆಯ ರೆಸಿಪಿ ಇದು. ಸೊ ಎಲ್ಲರೂ ಟ್ರೈ ಮಾಡಿ. ತುಂಬಾನೇ ತೆಂಗಿನ ಹಾಲು ಗ್ರೈಂಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದರ ರೆಸಿಪಿಗಳನ್ನ ನಾವು ಬೇಕಾದಾಗ ತೆಂಗಿನಕಾಯಿ ಆಗಾಗ ರುಬ್ಕೊಳಕ್ ಆಗಲ್ಲ. ಸೊ ಒಮ್ಮೆ ರುಬ್ಬಿ ಇಟ್ಕೊಂಡು ಅದನ್ನ ಇದು ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.